ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಟುವಟಿಕೆಯ ತಾಣವಾಗ್ತಾ ಇದೆಯಾ ಅಂಗನವಾಡಿ ಎನ್ನುವಂತಾಗಿದೆ. ಕುಡುಕರ ಅಡ್ಡೆಯಾಗ್ಬಿಟ್ಟಿದೆ ಅಂಗನವಾಡಿ ಕೇಂದ್ರ. ಹುಣಸೂರಿನ ವಾರ್ಡ್ ನಂಬರ್ 23ರಲ್ಲಿರುವಂತಹ ಅಂಗನವಾಡಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದಂಥ ಅಂಗನವಾಡಿ ಕೇಂದ್ರ ಅನೈತಿಕ ಚಟುವಟಿಕೆಗಳಿಗೆ ಜಾಗ ಮಾಡಿಕೊಟ್ಬಿಟ್ಟಿದೆ. ಅಂಗನವಾಡಿ ನಿರ್ಮಾಣವಾಗಿ 8 ತಿಂಗಳಾದರೂ ಏನು ಕೂಡ ಉಪಯೋಗ, ಅದರಲ್ಲೂ ಕೂಡ ಕೆಟ್ಟ ಉಪಯೋಗಕ್ಕೆ ಜಾಸ್ತಿ ಬಳಕೆ ಆಗ್ತಾ ಇರೋದು ನಾವು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ನೋಡಿದ್ರೇ ಕಾಣಸಿಗುತ್ತವೆ. ಇನ್ನು ಎಲ್ಲ ಬೇಕೋ ಅಲ್ಲಿ ಸಿಗರೇಟ್ ಸೇದಿ ಬಿಸಾಕಿರೋದಾಗಿರ್ಬೋದು, ಕೆಟ್ಟ ವಸ್ತುಗಳನ್ನು ಹಾಕಿರೋದಾಗಿರ್ಬೋದು, ಇವೆಲ್ಲವೂ ಕೂಡ ಇದೆ. ಸದ್ಯಕ್ಕೆ ಉದ್ಘಾಟನೆ ಭಾಗ್ಯವೇ ಇಲ್ಲದೆ ಅನೈತಿಕ ಚಟುವಟಿಕೆಯ ತಾಣವಾಗಿ ಅಂಗನವಾಡಿ ಮಾರ್ಪಾಡಾಗಿದೆ. ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸೋದಾದ್ರೆ ಇನ್ನು ಉದ್ಘಾಟನೆಗೂ ಬಂದಿಲ್ಲ, ಆಗಲೇ ಯಾವುದೋ ಹಳೇ ಒಂದು ಬಿಲ್ಡಿಂಗೋ ಅಥವಾ ಕಟ್ಟಡವೋ ಅಥವಾ ಒಂದು ಜಾಗವೋ ರೀತಿ ಕಾಣಿಸ್ತಾ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ಎತ್ತ ನೋಡಿದ್ರೂ ಮದ್ಯದ ಪ್ಯಾಕೆಟ್ಗಳೇ ಕಾಣ ಸಿಗ್ತಾ ಇದೆ. ಸಿಗರೇಟ್ ಸೇದ್ ಬಿಸಾಕಿರೋದು, ಮದ್ಯದ ಪ್ಯಾಕೆಟ್ಗಳನ್ನು ಬಿಸಾಕಿರೋದು ಕಾಣ ಸಿಗ್ತಾ ಇದೆ. ಇನ್ನು ಒಂದು ಕಡೆ ಕುಡುಕರ ಅಡ್ಡೆಯಾಗಿ ಅಂಗನವಾಡಿ ಕೇಂದ್ರ ಮಾರ್ಪಾಡಾಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಅಂಗನವಾಡಿ ಮಕ್ಕಳುಗಳು ಮುಂದೆ ಬಂದು ಇಲ್ಲಿ ಕಲಿಯುವಂಥ ಜಾಗ, ಅದರಲ್ಲೂ ಕೂಡ ಇದನ್ನ ನಾವು ದೇವಸ್ಥಾನದ ರೀತಿ ನೋಡಬೇಕಾಗಿದೆ. ಸರಸ್ವತಿ ದೇವಿ ಇರುವಂಥ ಜಾಗ ಅಂತ ಹೇಳಲಾಗುತ್ತೆ. ಆದರೆ ಇದನ್ನ ಈ ರೀತಿ ಕೆಟ್ಟದಾಗಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹೆಸರು ಶೇಖ್ ವಿಲಾಯತು, ಈ ಬಡಾವಣೆಯ ಅಧ್ಯಕ್ಷ. ಇಲ್ಲಿ ಇದು ಕಟ್ಟಿ ಅಂಗನವಾಡಿ ಹೆಚ್ಚು ಕಡಿಮೆ 8 ತಿಂಗಳಾಗಿದೆ. ಇಲ್ಲಿ ಧೂಮಪಾನ, ಮದ್ಯಪಾನ, ಗಾಂಜಾ ಪ್ರತಿಯೊಂದು ಅನಿತಕ ಚಟುವಟಿಕೆ ನಡೀತಾ ಇದೆ ಇಲ್ಲಿ. ಇದನ್ನು ಅಂಗನವಾಡಿ ಕಟ್ಟಿದಾರೋ ಇಲ್ಲ ಬಾರೋ ಬೇರೆ ಏನಾರು ಗಾಂಜಾ ಹೊಡಿಯೋಕ್ಕೆ ಕಟ್ಟಡ ಕಟ್ಟಿದಾರೋ ಗೊತ್ತಿಲ್ಲ. ಇದು ನಾಳೆ ಏನಾರು ಹೆಚ್ಚು ಕಡಿಮೆ ಆದರೆ ಇದು ಜವಾಬ್ದಾರಿನ ಈ ಅಧಿಕಾರಿಗಳು ತೊಗೋಬೇಕಾಯ್ತದೆ. ನಮ್ಮ ಅಂಗನವಾಡಿನ ಇದು ಓಪನ್ ಮಾಡ್ಬೇಕಂತ ಕೇಳ್ಕೊತೀವಿ ಅಷ್ಟೇ ನಾವು. ಸರ್ ನೀವು ಅಧಿಕಾರಿಗಳಿಗೆ ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್? ಗಮನಕ್ಕೆ ತಂದಿಲ್ವಾ ನೀವು? ತಂದಿದ್ದೀವಲ್ಲ, ಎಷ್ಟು ಸತಿ ಫೋನ್ ಮಾಡೋದು. ಯಾರಿಗೆ ಹೇಳಿದ್ದೀರ ಸರ್? ನಾನು ಇಲ್ಲಿ ಅದೇ ಕೌನ್ಸಿಲರ್ ಹರೀಶ್ ಇದಾರಲ್ಲ, ಅವ್ರಿಗೂ ಹೇಳಿದ್ದೀವಿ. ಅಧಿಕಾರಿಗಳಿಗೆ ಯಾರಿಗೆ ಹೇಳಿದ್ದೀರಾ ನೀವು? ಅಧಿಕಾರಿಗಳಿಗೆ ನಮ್ಮ ಹರೀಶ್ ಅವರೇ ಇಲ್ಲಿಂದ ಫೋನ್ ಮಾಡಿದ್ರು, ಯಾವಾಗ ಮಾಡ್ತೀರಾ, ಏನು ಮಾಡವ, ಇನ್ನೂ ಐತೆ ಟೈಮು, ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಒಳಾಪೆ ಉತ್ತರಗಳೇ ಕೊಡೋದವರು. ನನ್ನ ಹೆಸರು ಶೇಖ್ ವಿಲಾಯತು, ಈ ಬಡಾವಣೆಯ ಅಧ್ಯಕ್ಷ. ಇಲ್ಲಿ ಇದು ಕಟ್ಟಿ ಅಂಗನವಾಡಿ ಹೆಚ್ಚು ಕಡಿಮೆ 8 ತಿಂಗಳಾಗಿದೆ. ಈ ಅಂಗನವಾಡಿ ಕಟ್ಟಿ 8 ತಿಂಗಳಾಯಿತು. 8 ತಿಂಗಳಿಂದ ಇಲ್ಲಿ ಅಧಿಕಾರಿಗಳು ಯಾರು ಬಂದು ಕ್ರಮ ತಗೋತಾ ಇಲ್ಲ. ಇಲ್ಲಿ ಬರೀ ಗಾಂಜಾ, ಬೀಡಿ, ಸಿಗರೆಟು, ಎಣ್ಣೆ ಅದೇ ಹೊಡಿತಾರದು. ಮತ್ತು ಪೋಲಿ ಹುಡುಗರು ಬಂದು ಸಿಕ್ಕಾಪಟ್ಟೆ ಏರಿದಲ್ಲ ಹಾವಳಿ ಜಾಸ್ತಿ ಆಗಿದೆ. ಈ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತಗೋಬೇಕು. ಇಲ್ಲ ಅಂದರೆ ಬರೀ ಗಾಂಜಾ ಹೊಡಿಯೋಕ್ಕೆ, ಬೀಡಿ ಸೇದೋರಿಗೆ, ಎಣ್ಣೆ ಹೊಡಿಯೋಕ್ಕೆ ಮಾತ್ರ ಕಟ್ಟಿರೋದು ಇದು ಕಟ್ಟಡ, ಇಲ್ಲ ಅಂಗನವಾಡಿ ಕಟ್ಟೋರ. ಈ ಅಧಿಕಾರಿಗಳಿಗೆ ಪ್ರಶ್ನೆ. ಈ ನನ್ನ ಮಾತನ್ನು ಮುಗಿಸ್ತೀನಿ. ಆದಷ್ಟು ಬೇಗ ಕ್ರಮ ತಗೊಳ್ಳಿ. ಯಾವ ಊರು ಸರ್ ನಿಮ್ಮದು? ಹುಣಸೂರು, ಇದೇ ಊರು, ಇದೇ ಏರಿಯಾ. ಇಲ್ಲಿ ಕ್ರಮ ತಗೋತಾರಲ್ಲ ಸರ್ ಇವರೇ ಅಧ್ಯಕ್ಷರೇ. ಏನು ಇಸ್ಪೀಟ್ ಆಡ್ತಾರೆ, ಜೂಜ್ ಆಡ್ತಾರೆ, ಎಣ್ಣೆ ಹೊಡಿತಾರೆ, ಗಾಂಜಾ ಹೊಡಿತಾರೆ, ಸಿಗರೇಟ್ ಎಲ್ಲ ಸೇರ್ತಾವ್ರೆ. ಇಲ್ಲಿ ಏನು ತೊಂದರೆ ಕೊಡ್ತಾವ್ರೆ. ನೀವು ಇದು ಅಂಗನವಾಡಿದು ಏನು ಯಾರು ಏನು ತಗೊಂಡು ಏನು ಇದು ಮಾಡ್ತಾ ಇಲ್ಲ. ನಿಮ್ಮ ಹೆಸರು?